ಒಬ್ಬ ಹುಡುಗಿ ಒಂದು ಸೂಟ್ಕೇಸ್ ಅನ್ನು ಹಿಡಿದುಕೊಂಡು ಹಾಗೆ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಅವಳಿಗೆ ಒಂದು ಫೋನ್ ಕರೆ ಬರುತ್ತದೆ. ನಿಂತುಕೊಂಡು ಫೋನಿನಲ್ಲಿ ಮಾತನಾಡುತ್ತಿರುವಾಗ ಒಂದು ಚಿಕ್ಕ ಮಗು ಓಡಿ ಬಂದು ಆ ಸೂಟ್ಕೇಸಿನ ಜಿಪ್ ಅನ್ನು ಓಪನ್ ಮಾಡಿ ಅದರ ಒಳಗೆ ಕೂರಲು ಪ್ರಯತ್ನಿಸುತ್ತಿರುತ್ತದೆ. ಇದನ್ನು ಗಮನಿಸಿದ ಅವಳು ಆ ಮಗುವಿಗೆ ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ, ಕಮ್ ಔಟ್ಸೈಡ್ ಅಂತ ಹೇಳ್ತಾಳೆ. ಆ ಮಗು ನನ್ನನ್ನು ಕಾಪಾಡಿ ಪ್ಲೀಸ್, ನನ್ನನ್ನು ಕಾಪಾಡಿ, ಅಲ್ಲಿ ಬರುತ್ತಿರುವ ವ್ಯಕ್ತಿ ನನ್ನನ್ನು ಅಟ್ಟಿಸಿಕೊಂಡು ಬರುತ್ತಿದ್ದಾನೆ ಎಂದು ಒಬ್ಬ ಮನುಷ್ಯನ ಕಡೆ ಕೈ ತೋರಿಸಿ ಹೇಳುತ್ತದೆ. ತಕ್ಷಣ ಇವಳು ಆ ಸೂಟ್ಕೇಸ್ನ ಜಿಪ್ ಅನ್ನು ಕ್ಲೋಸ್ ಮಾಡಿ ನಿಂತುಕೊಳ್ಳುತ್ತಾಳೆ. ಆ ವ್ಯಕ್ತಿ ಇವಳ ಬಳಿ ಬಂದು ಕೇಳುತ್ತಾನೆ, ಇಲ್ಲಿ ಒಂದು ಸಣ್ಣ ಮಗು ಹೋಗಿದ್ದನ್ನು ನೋಡಿದ್ದೀರಾ ಎಂದು. ತಕ್ಷಣ ಇವಳು ಗಾಬರಿಗೊಂಡು ಆಚೆ ಕಡೆ ಈಚೆ ಕಡೆ ನೋಡುತ್ತಾ ನಂತರ ಒಂದು ಕಡೆ ಕೈ ತೋರಿಸಿ ಆಚೆ ಅಲ್ಲಿ ಹೋದಂತೆ ಆಯಿತು ಎಂದು ಹೇಳುತ್ತಾಳೆ. ಅವನು ಆ ದಿಕ್ಕಿನ ಕಡೆ ಹೋಗಲು ಪ್ರಾರಂಭಿಸುತ್ತಾನೆ. ಅಷ್ಟರಲ್ಲಿ ಇವಳು ಮತ್ತೆ ಜಿಪ್ ಓಪನ್ ಮಾಡಿ ಆ ಮಗುವಿನ ಹತ್ರ ಮಾತನಾಡ್ತಾ ಇರುತ್ತಾಳೆ. ಅದನ್ನು ಕಂಡ ಅವನಿಗೆ ಅನುಮಾನ ಬಂದು ತಿರುಗಿ ನೋಡುತ್ತಾನೆ. ಅವಳು ಆ ಮಗುವಿನ ಹತ್ರ ಮಾತನಾಡುವುದು ಅವನಿಗೆ ಗೊತ್ತಾಗುತ್ತದೆ. ಅವನು ಹಿಂದಕ್ಕೆ ಬಂದು ಕೇಳುತ್ತಾನೆ, ಎಲ್ಲಿ ಮಗು, ಸೂಟ್ಕೇಸ್ ಓಪನ್ ಮಾಡು ಅಂತ. ಅವಳು ಸೂಟ್ಕೇಸ್ ಓಪನ್ ಮಾಡಲು ನಿರಾಕರಿಸುತ್ತಾಳೆ. ಅವನು, ನೀನು ಸೂಟ್ಕೇಸ್ ಓಪನ್ ಮಾಡದೆ ಇದ್ದಲ್ಲಿ ಪೊಲೀಸ್ ಅನ್ನು ಕರೆಯುತ್ತೇನೆ ಎಂದು ಹೆದರಿಸುತ್ತಾನೆ. ಆಗ ಅವಳು, ಸರಿ ಹಾಗಾದರೆ ಕಾಲ್ ಮಾಡು ಪೊಲೀಸ್ಗೆ ಎಂದು ಹೇಳುತ್ತಾಳೆ. ಆದರೆ ಅವನು ಪೊಲೀಸ್ಗೆ ಕರೆ ಮಾಡುವುದಿಲ್ಲ. ನಂತರ ಹುಡುಗಿ ಹೇಳುತ್ತಾಳೆ, ನಾನು ಯಾವ ಮಗುವನ್ನು ನೋಡಿಲ್ಲ, ನೋಡು ನನಗೆ ಟೈಮ್ ಆಗಿದೆ, ನಾನು ಈಗ ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಆದರೆ ಅವನು ಅವಳನ್ನೇ ಹಿಂಬಾಲಿಸಿಕೊಂಡು ಹಿಂದಕ್ಕೆ ಹೋಗುತ್ತಾನೆ. ಅವಳು ಅಲ್ಲೇ ಇದ್ದ ಒಂದು ಹೋಟೆಲ್ಗೆ ಹೋಗಿ ರೆಸ್ಟ್ ರೂಮ್ ಹೋಗಬೇಕು ಎಂದು ಗಾಬರಿಯಿಂದ ಕೇಳುತ್ತಾಳೆ. ನಂತರ ಭಯದಿಂದ ರೆಸ್ಟ್ ರೂಮ್ ಕಡೆ ಓಡಿ ಹೋಗುತ್ತಾಳೆ. ಹೋಟೆಲ್ ಸಿಬ್ಬಂದಿ ಅವಳನ್ನೇ ನೋಡುತ್ತಿರುತ್ತಾರೆ. ನಂತರ ಆ ಮನುಷ್ಯ ಬಂದು ಕೇಳುತ್ತಾನೆ, ಈಗ ತಾನೇ ಒಬ್ಬಳು ಸೂಟ್ಕೇಸ್ ಹಿಡಿದುಕೊಂಡು ಬಂದಳಲ್ಲ, ಆ ಹುಡುಗಿ ಎಲ್ಲಿ ಹೋದಳು ಎಂದು. ಹೋಟೆಲ್ ಸಿಬ್ಬಂದಿ ವಾಶ್ರೂಮ್ ಹೋಗಿರುವುದನ್ನು ತೋರಿಸುತ್ತಾರೆ. ಅವನು ವಾಶ್ರೂಮ್ ಕಡೆಗೆ ಓಡಿ ಹೋಗಿ ಬಾಗಿಲನ್ನು ಬಡಿಯಲು ಶುರು ಮಾಡುತ್ತಾನೆ. ಆದರೆ ಅವಳು ಬಾಗಿಲನ್ನು ತೆಗೆಯುವುದಿಲ್ಲ. ನಂತರ ಅವನು ಹೇಳುತ್ತಾನೆ, ನೀನು ಎಷ್ಟು ಹೊತ್ತಿಗೆ ಆದರೂ ಬಾ, ಇಲ್ಲೇ ಕಾಯುತ್ತಿರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾನೆ. ನಂತರ ಒಳಗೆ ಇರುವ ಹುಡುಗಿ ಪೊಲೀಸಿಗೆ ಕರೆ ಮಾಡಿ ವಿಷಯ ತಿಳಿಸುತ್ತಾಳೆ. ಆ ಮಗುವನ್ನು ಸೂಟ್ಕೇಸ್ನಿಂದ ತೆಗೆದು ಅಲ್ಲಿಯೇ ಒಳಗಡೆ ಕೂರಿಸಿ ಅವಳು ಮತ್ತೆ ಸೂಟ್ಕೇಸ್ನ ಜಿಪ್ಪನ್ನು ಹಾಕಿಕೊಂಡು ಹೊರಗೆ ಬರುತ್ತಾಳೆ. ಬಂದು ಎಲ್ಲಿಯೂ ಅವನು ಇಲ್ಲದನ್ನು ನೋಡಿ ಒಂದು ಟೇಬಲ್ನ ಬಳಿ ಬಂದು ಕೂರುತ್ತಾಳೆ. ತಕ್ಷಣ ಆ ಮನುಷ್ಯ ಅಲ್ಲಿಗೆ ಬಂದು ಹೇಳುತ್ತಾನೆ, ಈ ಸೂಟ್ಕೇಸ್ ನನಗೆ ಬೇಕು, ಕೊಡು, ಇಲ್ಲದಿದ್ದರೆ ನಿನ್ನನ್ನು ಬಿಡುವುದಿಲ್ಲ ಎಂದು ಗನ್ ತೋರಿಸಿ ಹೆದರಿಸುತ್ತಾನೆ. ಅಷ್ಟರಲ್ಲಿ ಹೋಟೆಲ್ ಸಿಬ್ಬಂದಿ ಏನು ಬೇಕು ಎಂದು ಆರ್ಡರ್ ಅನ್ನು ಪಡೆಯಲು ಬರುತ್ತಾಳೆ. ಆಗ ಈ ಹುಡುಗಿ ಅವಳ ಬಳಿ ಹೆಲ್ಪನ್ನು ಕೇಳುವ ಸನ್ನೆಯನ್ನು ಮಾಡಿ ತೋರಿಸುತ್ತಾಳೆ. ಆ ಸಿಬ್ಬಂದಿ ಹುಡುಗಿ ಇವಳ ಹಳೆಯ ಸ್ನೇಹಿತೆಯಂತೆ ವರ್ತಿಸಿ ಅವಳೊಂದಿಗೆ ಮಾತನಾಡಿ ಒಂದು ಪಿಕ್ ತೆಗೆದುಕೊಡುವಂತೆ ಇವನನ್ನು ರಿಕ್ವೆಸ್ಟ್ ಮಾಡುತ್ತಾಳೆ. ಅವನು ಮೊದಲಿಗೆ ಆಗುವುದಿಲ್ಲ ಎಂದು ಹೇಳಿದರೂ ನಂತರ ಒಂದು ಫೋಟೋವನ್ನು ತೆಗೆದುಕೊಡುತ್ತಾನೆ. ತಕ್ಷಣ ಹೋಟೆಲ್ ಸಿಬ್ಬಂದಿ ಆ ಹುಡುಗಿಗೆ, ನಿನ್ನ ಫೋನ್ ನಂಬರ್ ಕೊಡು, ನಾನು ಈಗ ತೆಗೆಸಿಕೊಂಡಂತಹ ಫೋಟೋವನ್ನು ನಿನಗೆ ಕಳಿಸುತ್ತೇನೆ ಎಂದು ಹೇಳುತ್ತಾಳೆ. ಆ ಹುಡುಗಿ ಸರಿ ಎಂದು ಹೇಳಿ ಅವಳ ಫೋನನ್ನು ತೆಗೆದುಕೊಂಡು, ಆ ಮಗು ಬಾತ್ರೂಮ್ನಲ್ಲಿ ಇದೆ, ಅದನ್ನು ಸೇವ್ ಮಾಡು ಎಂದು ಟೈಪ್ ಮಾಡಿ ಕೊಡುತ್ತಾಳೆ. ಹೋಟೆಲ್ ಸಿಬ್ಬಂದಿ ಆ ಮೊಬೈಲನ್ನು ನೋಡುತ್ತಾ ಹೇಳುತ್ತಾಳೆ, ನಾನು ಈಗ ತೆಗೆಸಿಕೊಂಡ ಫೋಟೋವನ್ನು ನಿನಗೆ ಕಳಿಸಿದ್ದೇನೆ, ನೋಡಿಕೋ ಮತ್ತು ನಿಮ್ಮ ಆರ್ಡರ್ ಏನು ಬೇಕು ಎಂದು ಡಿಸೈಡ್ ಮಾಡಿ ಬಂದು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ನಂತರ ಹೋಟೆಲ್ ಸಿಬ್ಬಂದಿ ಆ ಮಗುವನ್ನು ವಾಶ್ರೂಮ್ನಿಂದ ಬೇರೆಡೆಗೆ ಶಿಫ್ಟ್ ಮಾಡುತ್ತಾಳೆ. ಅದನ್ನು ಆ ಹುಡುಗಿ ನೋಡುತ್ತಿದ್ದಂತೆಯೇ, ಏನು ಇವಾಗ, ನಿನಗೆ ಸೂಟ್ಕೇಸ್ ತಾನೇ ಬೇಕು, ತೆಗೆದುಕೋ ಎಂದು ಕೊಡುತ್ತಾಳೆ. ಅವನು ಖುಷಿಯಿಂದ ಅದನ್ನು ಪಡೆದು ಓಪನ್ ಮಾಡಿದರೆ ಅದರಲ್ಲಿ ಆ ಮಗು ಇರುವುದಿಲ್ಲ. ಅವನು ಎಲ್ಲಿದೆ ಮಗು ಎಂದು ಕೇಳುವಾಗ ಆ ಹುಡುಗಿ ವಾಶ್ರೂಮ್ ಕಡೆಗೆ ನೋಡುತ್ತಾಳೆ.
ಅವನು ವಾಶ್ರೂಮ್ ಕಡೆಗೆ ಓಡಿ ಹೋಗುತ್ತಾನೆ. ಇವಳು ಹಿಂದೆಯೇ ಬೇಡ ಬೇಡ ಹೋಗಬೇಡ ಅಂತ ಹೇಳ್ತಾ ಓಡುತ್ತಾಳೆ. ಅವನು ಒಳಗೆ ಹೋದ ತಕ್ಷಣ ಇವಳು ಹೊರಗಡೆಯಿಂದ ಬಾಗಿಲು ಹಾಕಿಕೊಳ್ಳುತ್ತಾಳೆ. ಅವನು ಎಷ್ಟು ತೆಗೆಯಲು ಪ್ರಯತ್ನ ಪಟ್ಟರೂ ಆಗುವುದಿಲ್ಲ. ನಂತರ ಪೊಲೀಸ್ ಬಂದು ಅವನನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಅಷ್ಟರಲ್ಲಿ ಆ ಮಗುವಿನ ತಾಯಿ ಓಡಿ ಬಂದು ಆ ಮಗುವನ್ನು ತಬ್ಬಿಕೊಂಡು, ಎಲ್ಲಿ ಮಿಸ್ ಆಗಿ ಹೋಗಿದ್ದೆ ನೀನು ಅಂತ ಅಳುತ್ತಾಳೆ. ಆ ಮಗು ಹೇಳುತ್ತದೆ, ಇವರು ನನ್ನನ್ನು ಕಾಪಾಡಿದರು ಅಂತ. ನಂತರ ಆ ಮಗುವಿನ ತಾಯಿ ಅವರಿಬ್ಬರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾರೆ. ಸ್ಟೋರಿ ಇಷ್ಟ ಆಯ್ತಾ? ಇಷ್ಟವಾದರೆ ದಯವಿಟ್ಟು ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋವೊಂದಿಗೆ ಮತ್ತೆ ಬರ್ತೀನಿ. ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.